ಪ್ರೀತಿಸಿದವನ ಜೊತೆ ಮಗಳು ಎಸ್ಕೇಪ್, ಬದುಕಿರುವ ಮಗಳಿಗೆ ತಿಥಿ ಮಾಡಿದ ತಂದೆ, ಊರಿಗೆ ಊಟ ಹಾಕಿಸಿ ಮಕ್ಕಳ ತಿಥಿ ಕಾರ್ಯ. ಹೀಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರದ್ಧಾಂಜಲಿ ಫಲಕಗಳು, ಮನೆಯಲ್ಲಿ ಭೋಜನದ ವ್ಯವಸ್ಥೆ, ಮಗಳ ಭಾವಚಿತ್ರ ಇಟ್ಟು ತಿಥಿ ಕಾರ್ಯ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ. ನಾಗರಾಳ ಗ್ರಾಮದ ಶಿವಗೌಡ ಪಾಟೀಲ್ ಬದುಕಿರುವ ಹೆತ್ತ ಮಗಳಿಗೆ ಶ್ರಾದ್ದ ಕಾರ್ಯ ಮಾಡಿ ಊರಿಗೆ ಊಟ ಹಾಕಿಸಿದ್ದಾರೆ. ಶಿವಗೌಡ ಪಾಟೀಲ್ರ 19 ವರ್ಷದ ಮಗಳು ಸುಷ್ಮಿತಾಗೆ ಅದೇ ಗ್ರಾಮದ 26 ವರ್ಷದ ವಿಠಲ್ ಬಸ್ತವಾಡೆ ಎಂಬ ಯುವಕನೊಂದಿಗೆ ಪ್ರೇಮಾಂಕುರವಾಗಿತ್ತು. ಇದೀಗ ಇಬ್ಬರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ. ಮನೆ ತೊರೆದ ಮಗಳಿಂದ ನೊಂದ ತಂದೆ ಶಿವಗೌಡ ಪಾಟೀಲ್ ಮಗಳ ತಿಥಿ ಕಾರ್ಯ ಮಾಡಿದ್ದಾರೆ. ಅದ ನಮ್ದು ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನೀವು ಬಾಳಾಕಿ, ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟ ಹಾಕಿಸಿದ್ವಿ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು, ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ವಿ. ಪೊಲೀಸ್ನವ್ರು ಏನು ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ. ಇನ್ನು ಸುಷ್ಮಿತಾ ಜೊತೆ ಪರಾರಿಯಾಗಿರುವ ವಿಠಲ್ ಬಸ್ತವಾಡ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಸುಷ್ಮಿತಾ ತಂದೆಗೆ 4 ಹೆಣ್ಮಕ್ಳು. ಈಗ ಪರಾರಿಯಾಗಿರುವ ಸುಷ್ಮಿತಾ ಕೊನೆಯವಳಾಗಿದ್ಲು. ಮನೆತನದ ಸಂಸ್ಕಾರ ಮುರಿದು ಮಗಳು ಓಡ್ ಹೋಗಿದ್ರಿಂದ ಮನನೊಂದಿರುವ ಶಿವಗೌಡ ಪಾಟೀಲ್ ಮೊದಲಿಗೆ ರಾಯಬಾಗ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಬಳಿಕ ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನ ಕರೆಸಿ ತಿಥಿ ಊಟ ಹಾಕಿಸಿ ತಿಥಿ ಕಾರ್ಯವನ್ನ ಮಾಡಿದ್ದಾರೆ. ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ.